ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಅಮ್ಮ ವೆರೈಟಿ ವೆರೈಟಿ ತಿಂಡಿಗಳು ನೋಡೋಕೆ ಕಣ್ಣಿಗೆ ಎಷ್ಟು ಚೆನ್ನಾಗಿದೆ. ಸಾಕೋದಾಗಿದೆ. ಏ ಮಂಗಳ, ಬರ್ತಿದ್ದಂಗೆ ತಿಂಡಿ ಕೈ ಹಾಕ್ತೀಯಲ್ಲೇ? ಈ ಕಡೆ ಬರ್ದೆ ಎಷ್ಟು ದಿವಸ ಆಗಿತ್ತು ನೀನು? ಒಂದು ಮಾತು ಅಮ್ಮನ ಹತ್ರ ಹೆಂಗಿದ್ಯಾ ಅಮ್ಮ, ಚೆನ್ನಾಗಿದ್ಯಾ ಅಂತನಾದ್ರೂ ಕೇಳಬಾರ್ದಾ? ನಿಮ್ಗಳಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಅಂದಮೇಲೆ ನಾನು ನಿಮ್ಗಳ ಬಗ್ಗೆ ಯೋಚನೆ ಮಾಡಬೇಕಾ? ಆದರೂ ನನಗೆ ನಿಮ್ಮೆಲ್ಲರ ಮೇಲೂ ಪ್ರೀತಿ ಇದೆ, ಅದಕ್ಕೆ ಬಂದಿದ್ದೀನಿ. ಅಲ್ಲ ಅದಕ್ಕೆ ಮನೇಲಿ ಭಾವನ ಮದುವೆ ಆಗಿದೆ, ಅದಾದ್ಮೇಲೆ ಏನೇನೋ ಗಲಾಟೆಗಳಲ್ಲಾಗಿದೆ. ಇದೆಲ್ಲನೂ ಯಾರಿಗಾದ್ರೂ ನನ್ನೊಬ್ಳಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ವಲ್ಲ? ಯಾಕೆ ಹೇಳಿ? ನಿಮ್ಗೆಲ್ರಿಗೂ ನಾನೊಂಥರ ಬೇಡವಾಗಿರೋಳು, ತಾತ್ಸರ ನಾನು ಅಂದ್ರೆ ನಂಗೆ ಬೇಜಾರಾಗಲ್ವಾ? ಏಯ್ ಮಂಗಳ, ಏನಾಯ್ತೆ ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನಿನ್ನ ಯಾವತ್ತಾದ್ರೂ ಆ ದೃಷ್ಟಿಲಿ ನೋಡಿದೀವಾ? ಅಮ್ಮ, ನೀನ್ ಮಾತ್ರ ಹಾಗೆ ನೋಡಿಲ್ಲ ಅಷ್ಟೇ. ನಿನ್ನ ಬಿಟ್ಟು ಮನೆಯವರೆಲ್ಲರೂ ಹಾಗೆ ಅನ್ಕೊಳ್ಳೋದು, ಕೊಟ್ಟೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ. ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ನೋಡು, ಯಾಕೆ ಹಂಗಂತೀಯ? ನಿನ್ನ ಈ ಮನೆಯಲ್ಲಿ ಯಾರು ಹಾಗೆ ನೋಡೋರಿಲ್ಲ. ಇದು ನಿನ್ನ ಮನೆ. ಈ ಮನೆಯಲ್ಲಿ ಯಾರು ಯಾರಿಗೂ ಭೇದ ಭಾವ ಮಾಡಲ್ಲ. ನನ್ಗೆಲ್ಲ ಅರ್ಥ ಆಗಿದೆ ಬಿಡು. ಭಾವನ ನೋಡು, ಎಷ್ಟು ದೊಡ್ಡ ಮನೆಗೆ ಹೋದ್ಲು. ರಾಜಕೀಯದವ್ರ ಮನೆ ಅಂದ್ರೆ ಕೇಳ್ಬೇಕಾ? ಕೈಗೊಬ್ಬ ಆಳು, ಕಾಲ್ಗೊಬ್ಬ ಆಳು, ರಾಣಿ ರಾಣಿ ತರ ಇರ್ಬೋದು. ಅದೇ ನಾನು ಕುಡುಕ್ ಗಂಡನ್ಗೆ ಮದುವೆ ಮಾಡಿ ಕಳಿಸ್ಕೊಟ್ಬಿಟ್ರಿ. ನನ್ನ ಜೀವನ ಖಾಲಿ ಪಟ್ಟ ತರ ಹೋಗಿದೆ. ಇನ್ನಿಬ್ರು ಮುದ್ದಾದ ಮಕ್ಕಳು ದೊಡ್ಡ ಮನೆಗೆ ಸೇರ್ಕೊಂಡ್ರು. ನನ್ ಕೆಡ್ತ ಹೇಳು, ಇದೆಲ್ಲ ನೋಡ್ತಿದ್ರೆ ನಂಗೆ ಹೊಟ್ಟೆ ಉರಿಯಲ್ವಾ? ಮಂಗಳ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಅತ್ತೆ ಮೊದಲೇ ಬೇಜಾರಲ್ಲಿದ್ದಾರೆ. ಅವ್ ಬಂದಾಗ ಎಲ್ರಿಗೂ ಸಂತೋಷ ಆಗ್ಬೇಕೇ ಹೊರತು ದುಃಖ ಆಗ್ಬಾರ್ದು. ಅಯ್ಯೋ, ನಾನೇನಾದ್ರು ಇಲ್ದೇ ಇರೋದನ್ನ ಹೇಳದ್ನಾ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳೋದು ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ನಾನೇನ್ ಮಾಡ್ಲಿ? ಮಂಗಳ, ಸಾಕ್ ಮಾಡು ಅನ್ನಲ್ಲ. ಏನೇನೋ ಮಾತಾಡಿ ಅತ್ತೆ ಟೆನ್ಷನ್ನ ಜಾಸ್ತಿ ಮಾಡಬೇಡ ನೀನು. ಇನ್ನು ನಿಮ್ಮಣ್ಣ ಇಬ್ರು ಒಂದೇ ಥರ. ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನಿಮ್ಮಿಬ್ಬರಿಗೂ ಗೊತ್ತಾಗಲ್ಲ. ನೀನು ಈ ರೀತಿ ನಡ್ಕೋತಾ ಇರೋದು ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ನೋಡು. ಅದ್ಗೆ ಈಗ ನಾನು ಏನ್ ಮಾತಾಡಿದೆ ಅಂತ ನೀವಿಷ್ಟು ಟೆನ್ಷನ್ ಆಗ್ತಿದ್ದೀರಾ ಹೇಳಿ? ನನಗೆ ನನ್ನ ತವ್ರ ಮನೆ ಮೇಲೆ ಪ್ರೀತಿ ಇರಲ್ವಾ? ಅದಕ್ಕೆ ನೋಡಿ, ಭಾವನ ಬರ್ತಾಳೆ ಅಂತ ಗೊತ್ತಾಗ್ತಿದ್ದಾಗೆ ನೀವು ಯಾರು ಕರೀಲಿಲ್ಲ ಅಂದ್ರೆ ನಾನೇ ಬಂದಿದ್ದೀನಿ. ನಿಮ್ಗೇನು ಕೆಲಸ ಮಾಡ್ಕೊಡ್ಬೇಕು ತಾನೆ, ಬಂದು ನಾನು ಸಹಾಯ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ತಿಂಡಿಗಳೆಲ್ಲ ಟೇಸ್ಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬಿಡ್ತೀನಿ. ಹಾ ಇರಿ. ಕೋಡ್ಬಳೆ, ಚಕ್ಲಿ, ಇದು ಕಜಾಯ, ಇನ್ನು ಏನೇನು ಮಾಡ್ತಿದ್ದೀರಾ ಹೇಳಿ? ಇದು ತಿನ್ಕೊಂಡು ಬರ್ತೀನಿ, ಟೇಸ್ಟ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಹೇಳ್ತೀನಿ. ಮತ್ತೆ ಇವರಿಬ್ರು ಈ ಜನ್ಮದಲ್ಲಿ ಬದಲಾಗಲ್ಲತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.